ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯ ಚಿತ್ರರಂಗದಲ್ಲಿ ಕೆಲಸ ಮಾಡತಕ್ಕಂಥವರು ಈ ದಿವಸ ವಿಶೇಷವಾದಂತಹ ಯಾವುದೋ ಒಂದು ಫಲವನ್ನು ಅಥವಾ ನಿಮ್ಮ ಆಸೆಗೆ ಅನುಗುಣವಾದಂತಹ ಒಂದು ವಾತಾವರಣವನ್ನು ನೀವು ನೋಡುವಂಥದ್ದಾಗತ್ತೆ. ಇದರಿಂದ ಸ್ವಾಭಾವಿಕವಾಗಿ ಸಂತೋಷ ಆಗೋದರ ಜೊತೆಗೆ ಬಹಳ ದಿವಸಗಳಿಂದ ನಾನು ಕಾಯ್ತಾ ಇದ್ದಂತಹ ಒಂದು ಒಳ್ಳೆಯದು ಅಥವಾ ಒಳಿತು ನನಗೆ ಈ ದಿವಸ ಆಯಿತು ಅನ್ನುವಂತಹ ಅನುಭವ ನಿಮಗೆ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಾಗ್ಬೋದು ಅಥವಾ ನಿಮ್ಮ ಪರಿಚಯ ಇರುವಂಥವ್ರಾಗ್ಬೋದು, ದೂರದ ಬಂಧುಗಳಾಗಬಹುದು ಅಥವಾ ನಿಮ್ಮ ಆತ್ಮೀಯರೇ ಆಗಿರಬಹುದು. ಯಾವುದೋ ಒಂದು ರೀತಿಯಲ್ಲಿ ಸಮಸ್ಯೆಯನ್ನ ಅನುಭವಿಸ್ತಕ್ಕಂಥದ್ದು, ಅದರಲ್ಲೂ ಆರೋಗ್ಯದ ದೃಷ್ಟಿಯಿಂದ ಅವರಿಗೆ ತುಂಬ ದೊಡ್ಡ ಸಮಸ್ಯೆ ಆಗಿ ತುಂಬ ಕೊನೆಯ ಹಂತವನ್ನ ತಲುಪಿರ್ತಕ್ಕಂಥದ್ದು ನಿಮಗೆ ಮಾನಸಿಕವಾಗಿ ತುಂಬ ಅಸಮಾಧಾನವನ್ನ, ನೋವನ್ನ ಉಂಟು ಮಾಡ್ತಕ್ಕಂಥದ್ದು. ಮನಸ್ಸಿಗೆ ಯಾವಾಗ ತುಂಬ ಘಾಸಿ ಆಗತ್ತೆ, ಆಗ ಏನೋ ಒಂದು ರೀತಿಯಲ್ಲಿ ವೈರಾಗ್ಯದ ಕೆಲವು ಮಾತುಗಳು ಬರುವಂಥದ್ದಾಗಬಹುದು. ಇದೆಲ್ಲವನ್ನ ಗಮನಿಸ್ಕೊಳ್ಬೇಕಾಗತ್ತೆ. ಆದರೆ ನಿಮ್ಮ ವ್ಯಾವಹಾರಿಕ ದೃಷ್ಟಿಯಿಂದ ಆಲೋಚನೆ ಮಾಡಿದಾಗ ಸಂಪಾದನೆಯೇ ಈ ದಿವಸ ನಿಮ್ಮ ಗುರಿ ಆಗಿರುತ್ತೇನೋ ಅನ್ನುವ ರೀತಿಯಲ್ಲಿ ವಾತಾವರಣಗಳು ಬರುವಂಥದ್ದಾಗಿರುತ್ತೆ. ಕೆಲವು ಸಂದರ್ಭವನ್ನ ಗಮನಿಸಿದಾಗ ಏನೂ ಕೆಲಸ ಇರುವುದಿಲ್ಲ, ಆದರೆ ಒಂದು ಕ್ಷಣವೂ ಕೂಡ ನನಗೆ ಪುರುಸೊತ್ತಿಲ್ಲ ಅಂತ ಹೇಳುವಂತಹ ಪರಿಸ್ಥಿತಿ ಆಗತ್ತೆ. ಮಾನಸಿಕವಾಗಿ ಸ್ವಲ್ಪ ಸಮಾಧಾನವನ್ನ ತಗೊಂಡ್ರೆ, ಮಾನಸಿಕವಾಗಿ ಸ್ವಲ್ಪ ಸಾವಧಾನವಾಗಿ ಆಲೋಚನೆಯನ್ನ ಮಾಡಿದರೆ ಒಂದಷ್ಟು ಮಾರ್ಗಗಳು ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಮನಸ್ಸಿನಲ್ಲಿರ್ತಕ್ಕಂತಹ ನೋವನ್ನ, ದುಃಖವನ್ನ ಸ್ವಲ್ಪ ದೂರ ಮಾಡಿಕೊಳ್ಬೇಕಾದಂಥದ್ದು ಅನಿವಾರ್ಯವಾಗಿರುತ್ತೆ. ಈಶ್ವರನನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ವಾಹನಂ ವೃಷಭೋಜಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭ ರಾಶಿ ಎಲ್ಲ ಕೆಲಸಗಳಲ್ಲೂ ಈ ದಿವಸ ಏನೋ ಒಂದು ರೀತಿಯ ಸಡಗರ, ಸಂಭ್ರಮ, ಇದರ ಜೊತೆಯಲ್ಲಿ ತುಂಬ ಆತುರ. ಈ ಆತುರವಾದಂತಹ ಕೆಲವು ಕೆಲಸಗಳು, ನಿರ್ಧಾರಗಳು ತೊಂದರೆಯನ್ನ ಮಾಡುತ್ತೆ ಹೊರತು ಅನುಕೂಲ ಅಲ್ಲ. ನಮ್ಮ ಆಲೋಚನೆಯ ದೃಷ್ಟಿಯಲ್ಲಿ ಏನು, ಆತುರಾತ್ರವಾಗಿ ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ಬಿಟ್ರೆ ಬೇಗ ಮುಗಿದು ಬಿಡುತ್ತೆ, ಎಲ್ಲರಿಗಿಂತ ಮೊದಲು ನಾನೇ ಆ ಕೆಲಸಗಳನ್ನ ಮಾಡಿದಾಗತ್ತೆ ಅನ್ನುವಂಥದ್ದೆಲ್ಲ ಒಂದಷ್ಟು ಆಲೋಚನೆಗಳು ಬರುತ್ತೆ. ಆದರೆ ಆ ಕೆಲಸದ ಗುಣಮಟ್ಟ, ಆ ಕೆಲಸವನ್ನ ಮಾಡುವಾಗ ಮಾನಸಿಕವಾದಂತಹ ಒಂದು ಒತ್ತಡ ಹೇಗೆ ಇರುತ್ತೆ ಅನ್ನುವಂಥದ್ದನ್ನ ಆಲೋಚನೆ ಮಾಡಬೇಕು. ಆದ್ದರಿಂದ ನಿಧಾನವಾಗಿ ಕೆಲಸಗಳನ್ನ ಮಾಡೋದರ ಜೊತೆಯಲ್ಲಿ ಆ ಕೆಲಸದ ಗುಣಮಟ್ಟ ಉತ್ತಮವಾಗಿರುವ ಹಾಗೆ ಮಾಡಬೇಕಾದಂಥದ್ದು ಮುಖ್ಯವಾಗುತ್ತೆ. ತುಂಬಾ ದಿವಸಗಳಿಂದ ಕಾಲು ನೋವಿನಿಂದ ಏನಾದರೂ ಬಳಲ್ತಾ ಇದ್ರೆ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಪರಿಹಾರ ಸಿಕ್ಕುವಂತಹ ದಿವಸ. ಯಾರೋ ಏನೋ ಔಷಧಿಯನ್ನು ಹೇಳ್ತಾರೆ, ಅದು ಬಹಳ ಸುಲಭವಾಗಿ ಲಭ್ಯವಾಗ್ತಕ್ಕಂಥದ್ದಿರ್ಬೋದು. ಅದರಿಂದ ನಿಮಗೆ ಏನೋ ಒಂದು ರೀತಿಯ ಸಮಾಧಾನ, ಇದರಿಂದ ಗುಣಮುಖನಾಗ್ತೀನಿ ಅಂತಕ್ಕಂಥದ್ದು ಮನಸ್ಸಿಗೆ ಬರುವ ಹಾಗಾಗತ್ತೆ. ಬಟ್ಟೆ ವ್ಯಾಪಾರಿಗಳಿಗೆ ಮೋಸ ಅಥವಾ ನಷ್ಟ ಆಗ್ತಕ್ಕಂತಹ ಸೂಚನೆಗಳು ಹೆಚ್ಚಾಗಿರುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳು ತಮ್ಮದಲ್ಲದೇ ಇರತಕ್ಕಂತಹ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸ್ಬೇಕಾಗತ್ತೆ. ಯಾಕೆ ಅಂತಂದ್ರೆ 4-6 ಜನ ಒಟ್ಟಿಗೆ ಇರ್ತೀರಿ, ಯಾರ ತಪ್ಪು ಅಂತ ಹೇಳಿ ತಿಳಿಯುವುದರ ಒಳಗೆ ಶಿಕ್ಷೆ ಎಲ್ಲರಿಗೂ ಕೂಡ ಆಗುವಂಥದ್ದಾಗತ್ತೆ. ವಿದ್ಯಾರ್ಥಿಗಳು ಮತ್ತೆ ಚಿಕ್ಕ ಮಕ್ಕಳು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾದಂಥದ್ದು. ಹಿರಿಯರ ಕೋಪಕ್ಕೆ ಅಥವಾ ಹಿರಿಯರ ಅವಕೃಪೆಗೆ ನೀವು ಕಾರಣ ಆಗಬಾರದು. ಆಗ ನಿಮ್ಮನ್ನ ದಂಡಿಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಏಕಾಗ್ರತೆಯಿಂದ ಮಾತ್ರ ಜಯಶೀಲರಾಗಬಹುದು. ಇದು ಯಾರೇ ಇರಲಿ, ಮಕ್ಕಳಿರಲಿ, ದೊಡ್ಡವರಿರಲಿ, ಏನೇ ಇರಲಿ, ನಿಮ್ಮ ಗಮನ ಯಾವ ಕೆಲಸವನ್ನ ಮಾಡ್ತೀರಿ ಅಥವಾ ಯಾವ ವಿಷಯವನ್ನ ನೀವು ಮುಂದಿಟ್ಟುಕೊಂಡು ತಲ್ಲೀನರಾಗಿರ್ತೀರಿ ಅದು ನಿಮಗೆ ಜಯವನ್ನ ತಂದು ಕೊಡುವಂತಹದ್ದು. ಮನಸ್ಸು ಚಂಚಲವಾಗಿರತಕ್ಕಂಥದ್ದು ಇನ್ನೊಂದಷ್ಟು ಅದಕ್ಕೆ ಪುಷ್ಟಿಯನ್ನು ಕೊಟ್ಟಾಗ
ಮತ್ತಷ್ಟು ಕೆಲಸಗಳು ಹಾಳಾಗುವಂಥದ್ದಾಗತ್ತೆ. ದುಂದು ವೆಚ್ಚಕ್ಕೆ ಸ್ವಲ್ಪ ಕಡಿವಾಣವನ್ನು ಹಾಕಿ, ಜೊತೆಗೆ ಅನಗತ್ಯವಾದಂತಹ ಖರ್ಚು ಅದನ್ನು ಗುರುತಿಸಬೇಕಾದಂಥದ್ದು ಅತಿ ಮುಖ್ಯವಾದಂಥದ್ದು. ಅದನ್ನು ಗುರುತಿಸಿ ಅದಕ್ಕೂ ಸ್ವಲ್ಪ ಕಡಿವಾಣವನ್ನು ಹಾಕಿದರೆ ಆರ್ಥಿಕವಾಗಿ ನಿಮಗೆ ಆಗುವಂತಹ ನಷ್ಟ ಕಡಿಮೆ ಆಗುವಂಥದ್ದಾಗತ್ತೆ. ನವಗ್ರಹರನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಹುಚ್ಚು ಧೈರ್ಯ ಇರತಕ್ಕಂತಹ ಪ್ರೇಮಿಗಳಿಗೆ ಅಪಘಾತ ಆಗ್ತಕ್ಕಂಥದ್ದು, ವಾಹನದಿಂದ ದೊಡ್ಡ ಮಟ್ಟದ ತೊಂದರೆಯಾಗ್ತಕ್ಕಂಥದ್ದು, ವಾಹನಕ್ಕೂ ತೊಂದರೆಯಾಗ್ತಕ್ಕಂತಹ ಸೂಚನೆಗಳು ಬಹಳ ವಿಶೇಷವಾಗಿ ಕಾಣ್ತಾ ಇರುವಂಥದ್ದು. ಆ ರೀತಿ ಸೂಚ್ಯವಾದಂತಹ ವಿಚಾರಗಳನ್ನು ಗಮನಿಸಿಕೊಂಡು ನೀವು ಆದಷ್ಟು ಜಾಗ್ರತೆಯಿಂದ ಇರಬೇಕಾದಂಥದ್ದಾಗತ್ತೆ. ವ್ಯವಹಾರದ ವಿಚಾರಗಳು ಮನೆಯಲ್ಲಿ ನೀವು ಹೇಳದೇ ಇರುವಂಥದ್ದು ಕಾರಣ ಇದ್ದರೆ ಅದರಿಂದ ತೊಂದರೆಯನ್ನು ಮಾಡಿಕೊಳ್ತೀರಿ. ಯಾರಿಗೆ ಏನು ಪದಾರ್ಥವನ್ನು ಕೊಟ್ಟಿದ್ದೀರಿ, ಯಾರಿಗೆ ಎಷ್ಟು ಹಣವನ್ನು ಕೊಟ್ಟಿದ್ದೀರಿ, ಯಾರಿಗೆ ಏನು ದ್ರವ್ಯವನ್ನು ಕೊಟ್ಟಿದ್ದೀರಿ, ಅಥವಾ ಯಾರ ಬಳಿಯಲ್ಲಿ ಏನು ಅಡಮಾನವನ್ನು ಇಟ್ಟಿದ್ದೀರಿ, ಕಾಗದ ಪತ್ರಗಳು ಯಾರ ಹತ್ರ ಇದೆ, ಯಾರ ಕಾಗದ ಪತ್ರಗಳೋ ದಾಖಲೆಗಳೆಯೋ ಬೆಲೆ ಬಾಳತಕ್ಕಂತಹ ವಸ್ತುಗಳು ನಿಮ್ಮಲ್ಲಿವೆಯೋ ಅವ್ಯಾವುದನ್ನು ಕೂಡ ಮನೆಯವರ ಜೊತೆಯಲ್ಲಿ ಹೇಳದಲೇ ತೊಂದರೆಯನ್ನ ಮಾಡ್ಕೊಳ್ತಕ್ಕಂಥದ್ದಾಗತ್ತೆ. ನಿಮ್ಮ ನಡವಳಿಕೆ, ತೆಗೆದುಕೊಳ್ತಕ್ಕಂತಹ ನಿರ್ಧಾರ ಇದೆಲ್ಲವೂ ಕೂಡ ನಿಮಗೆ ದೊಡ್ಡದಾದಂತಹ ತೊಂದರೆಯನ್ನು ಮಾಡ್ತಕ್ಕಂಥದ್ದು. ನಿಮ್ಮ ನಡವಳಿಕೆಯಿಂದ ಸಮಾಜದಲ್ಲಿ ಅಥವಾ ಕಾನೂನಿನ ವಿಚಾರದಲ್ಲಿ ತಲೆಯನ್ನು ತಗ್ಗಿಸಬೇಕಾದಂತಹ ಪರಿಸ್ಥಿತಿ ಬಂದರೆ ಆಶ್ಚರ್ಯ ಪಡಬೇಕಾದ್ದಿಲ್ಲ. ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳಬೇಡಿ, ಸತ್ಯವನ್ನು ಒಪ್ಪಿಕೊಳ್ಳಿ. ಸತ್ಯದಿಂದ ನಡೆದಾಗ, ಸತ್ಯದ ಮಾತುಗಳು ಬಂದಾಗ ಆಗತಕ್ಕಂತಹ ಕೆಲವು ದಂಡನೆ ಕಡಿಮೆ ಆಗುವಂಥದ್ದಾದರೂ ಕೂಡ ಆಗಬಹುದು ಅಂತ ಅರ್ಥ. ದುರ್ಗಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲ ದುರಿತಗಳನ್ನು ಆ ಜಗನ್ಮಾತೆ ದೂರ ಮಾಡಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಬಹಳ ವಿಶೇಷವಾದಂತಹ ಕುತೂಹಲಭರಿತವಾದಂತಹ ನಿಗೂಢವಾದಂತಹ ವಿಚಾರದಲ್ಲಿ ಮನಸ್ಸು ಹೋಗಬಹುದು. ಅದನ್ನು ಗಮನಿಸ್ಕೊಳ್ಬೇಕು. ಮನೆಯವರು ಏನೇ ಹೇಳಿದರೂ ಕೂಡ ಅದು ನಿಮ್ಮ ತಲೆಗೆ ಹೋಗುವುದಿಲ್ಲ ಅಥವಾ ಅದರ ಬಗ್ಗೆ ಆಸಕ್ತಿ ಬರುವುದಿಲ್ಲ. ಹಾಗಾಗಿ ಮನೆಯವರ ಮಾತು ಒಂದು ರೀತಿಯಲ್ಲಿ ಪಥ್ಯ ಅನ್ನುವ ಹಾಗೆ ಆಗಬಹುದು. ಆದರೆ ನಿಮ್ಮದೇ ಆದಂತಹ ಲೋಕದಲ್ಲಿ ವಿಹರಿಸ್ತಾ ಇರ್ತೀರಿ. ಹಾಗಂತ ವಯೋಮಾನಕ್ಕೆ ಅನುಗುಣವಾದಂತಹ ರೀತಿಯಲ್ಲಿ ತುಂಬ ವಯಸ್ಸಾದವರೇ ಆದರೆ ಅವರು ಏನೋ ಯೋಚನೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೂತಿರುವಂತಹದ್ದು. ಚಿಕ್ಕ ವಯಸ್ಸಿನವರು, ಮಧ್ಯಮ ವಯಸ್ಸಿನವರು ಆದರೆ ತಮ್ಮದೇ ಆದಂತಹ ರೀತಿಯಲ್ಲಿ ಅವರ ನಡವಳಿಕೆ ಆಗುವಂಥದ್ದಿರುತ್ತೆ. ಮನೆಯಲ್ಲಿ ಹಲವಾರು ರೀತಿಯ ಜಟಿಲವಾದಂತಹ ಸಮಸ್ಯೆಗಳಿರುತ್ತೆ. ಅಗತ್ಯವಾಗಿ ಅದೆಲ್ಲವೂ ಕೂಡ ಬಗೆಹರಿಲೇಬೇಕಾದಂತಹದ್ದಿರುತ್ತೆ. ಆದರೂ ಕೂಡ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳುವಂತಹ ವ್ಯಕ್ತಿಗಳಾಗೋದಿಲ್ಲ. ಇದು ನಿಮ್ಮ ಒಂದು ಉದ್ದಟತನವನ್ನು ತೋರಬಹುದು, ಅಥವಾ ನಿಮಗೆ ಮಾನಸಿಕವಾಗಿ ಇದು ಯಾವುದರ ಬಗ್ಗೆ ಆಸಕ್ತಿ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟ ಮಾಡ್ತಾ ಹೋಗುತ್ತೆ. ಇದನ್ನು ನೋಡಿದಾಗ ಮನೆಯವರಿಗೆ ಆತಂಕವಾಗುತ್ತೆ. ಹೀಗೆ ಆಗ್ಬಿಟ್ರೆ ಹೇಗೆ ಅನ್ನುವಂತಹ ಯೋಚನೆ ಬರುತ್ತೆ. ಮಾಂತ್ರಿಕವಾದಂತಹ ವಿಚಾರಗಳಿಂದ ದೂರ ಉಳ್ಕೊಳ್ಬೇಕು. ಯಾರೋ ನಮಗೆ ಮಾಟ ಮಾಡಿಸಿದ್ದಾರೆ, ಮಂತ್ರ ಮಾಡಿಸಿದ್ದಾರೆ ಅನ್ನುವಂತಹ ಒಂದು ಭಯ, ಅದಕ್ಕೆ ಪ್ರತಿರೋಧವಾಗಿ ನೀವೇನು ಮಾಡಲಿಕ್ಕೆ ಹೋಗುವಂಥದ್ದು, ಇದು ಯಾವುದನ್ನು ಖಂಡಿತವಾಗಿ ಮಾಡಬಾರ್ದು. ಒಂದು ವೇಳೆ ನಿಮಗೇನಾದರೂ ಮಾಂತ್ರಿಕವಾದಂತಹ ದೋಷವೋ ತೊಂದರೆಯೋ ಇದ್ದರೆ ಅದಕ್ಕೆ ಸೂಕ್ತ ಪರಿಹಾರವನ್ನು ಮಾಡಿಕೊಳ್ಬೇಕೇ ಹೊರತು ತದ್ವಿರುದ್ಧವಾಗಿ ಬೇರೆಯವರಿಗೇನು ಮಾಡ್ತೀವಿ ಅಂತಕ್ಕಂಥದ್ದು ನಿಮಗೆ ಅದು ತೊಂದರೆಗೆ ಕಾರಣವಾಗುವಂಥದ್ದಾಗತ್ತೆ. ಆಸೆಗೆ ಕಟ್ಟು ಬಿದ್ದು ಪ್ರಾಣಕ್ಕೆ ಕುತ್ತನ್ನು ತಂದುಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ. ಯಾವುದೋ ಒಂದು ಆಸೆ ನಿಮ್ಮನ್ನ ನಾಳೆ ಅಥವಾ ಮುಂದಿನ ದಿನಮಾನದಲ್ಲಿ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿಬಿಡುತ್ತೆ ಅಂತ ಹೇಳಿ ನಂಬಿ ನಿಮ್ಮ ಪ್ರಾಣಕ್ಕೆ ಕುತ್ತನ್ನು ತಂದುಕೊಳ್ತಕ್ಕಂತಹ ಪರಿಸ್ಥಿತಿ ಬರುತ್ತೆ. ಅದು ಸೂಕ್ಷ್ಮವಾಗಿರೋದ್ರಿಂದ ಅಂತಹ ವಿಚಾರಗಳು ಬಂದರೆ, ನಿಮ್ಮ ಶಕ್ತಿಯನ್ನು ಮೀರಿದಂತಹ ಯಾವುದೇ ಆಸೆ ಆಶೋತ್ತರಗಳು ಬಂದರೆ ಅದನ್ನು ಆದಷ್ಟು ಸರಿಯಾಗಿ ಪರೀಕ್ಷೆ ಮಾಡಿ ಗಮನಿಸಿ ನಂತರದಲ್ಲಿ ನಿರ್ಧಾರವನ್ನು ಮಾಡುವಂಥದ್ದು ಒಳ್ಳೆಯದಾಗುತ್ತೆ. ರಕ್ಷಾ ಸುದರ್ಶನನನ್ನು ಪ್ರಾರ್ಥನೆ ಮಾಡಿ ಮಾಂತ್ರಿಕವಾಗಿಯೋ ಅಥವಾ ಈ ರೀತಿ ಬೇರೆ ಬೇರೆ ಒತ್ತಡಗಳಿಂದಲೋ ನಿಮಗೆ ಆಗತಕ್ಕಂತಹ ತೊಂದರೆ ದೂರವಾಗಲಿ. ಶುಭವಾಗಿ.